ಗುರು ಈ ಸಲ ನಮ್ಮ RCB ಗೆ ಪಕ್ಕ ಮಠ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. 100% ಹೇಳ್ತೀನಿ, ಮಠ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ಏನು ಗುರು ಇದು? ಈ ಸಲ IPL 2026 ಸ್ಟಾರ್ಟ್ ಆಗೋ ಮುಂಚೆನೇ ಬ್ಯಾಡ್ ನ್ಯೂಸ್ ಮೇಲೆ ಬ್ಯಾಡ್ ನ್ಯೂಸ್ ಬರ್ತಾನೆ ಇದೆ. ಈಗ ನಿನ್ನೆ ಮೊನ್ನೆ ನೋಡಿದ್ರೆ ಎಷ್ಟು ಹೇಳಿಂದು ಯಾವುದೋ ಪೋಕ್ಸೋ ಕೇಸಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಅದೊಂದು ಕೇಸ್ ಆಯಿತು. ಅದಾದಮೇಲೆ ಅವರು ಕೂಡ ಆಡಲ್ಲ ಇನ್ನೇನು RCB ಗೆ, ಏನಕ್ಕೆ ಅಂದರೆ ಬೇಲ್ ಕ್ಯಾನ್ಸಲ್ ಕೂಡ ಆಗಿದೆ. ಅಂದಮೇಲೆ ಕೆಲವೊಂದು ಗೊತ್ತಲ್ಲ ಲೀಗಲ್ ಇಶ್ಯೂಸ್ನ ಫೇಸ್ ಮಾಡ್ಬೇಕಾದ್ರೆ ಅವ್ರನ್ನ ಟೀಮಲ್ಲಿ ಆಡ್ಸೋದು ಸರಿ ಕೂಡ ಆಗೋದಿಲ್ಲ. ಅದಾದ್ಮೇಲೆ ಈಗ ಇನ್ನೊಂದು ನ್ಯೂಸ್ ಕೂಡ ಬರ್ತಾ ಇದೆ, ಒಂದು ದೊಡ್ಡ ಪ್ಲೇಯರ್ ಇಂಜುರಿ ಕೂಡ ಆಗಿದ್ದಾರೆ ಅಂತ. ಇವರು ಕೂಡ ಆಲ್ಮೋಸ್ಟ್ ಆಡೋದು ಡೌಟ್ ಅನಿಸ್ತದೆ. ಏನಕ್ಕೆ ಅಂದ್ರೆ 60% ಚಾನ್ಸ್ ಇದೆ ಆಡೋಂಥದ್ದು, ಇನ್ನು 40% ಡೌಟ್ ಅನ್ಸುತ್ತೆ. ಅದು ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು, ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ. ಟೀಮ್ ಡೇವಿಡ್ ಗುರು ಎಂತ ಆಲ್ರೌಂಡರು. ಈ ಮನುಷ್ಯ ಏನಾದ್ರು RCB ಇಲ್ಲ ಅಂದ್ರೆ ಒಂದು ಬಿಗ್ ಲಾಸ್ ಅಂತ ಕೂಡ ಹೇಳ್ಬೋದು. ಎಂತ ಪರ್ಫಾರ್ಮರ್ ನಿಮಗೆ ಕೂಡ ಗೊತ್ತು. ಆಲ್ರೌಂಡರ್ ಕೂಡ ಆಗಿದ್ರೆ, ಮತ್ತೆ ಮಿಡಲ್ ಓವರ್ ಅಲ್ಲಿ ಕೂಡ ಬರ್ತಾರೆ, ಮತ್ತೆ ಬೌಲಿಂಗ್ ಸಿಕ್ತು ಅಂದ್ರೆ ಅವ್ರು ಕೂಡ ಆಡ್ಕೊಡ್ತಾರೆ. ನೀವೆಲ್ಲ ಕೇಳ್ತಿರ್ಬೋದು ಏನಾಗಿದೆ ಗುರು ಮೊದಲು 17 ಅಂತ. ಹೇಳ್ತೀನಿ, ವೆಯ್ಟ್ ಮಾಡಿ. ನಿನ್ನೆ BBL ಕೂಡ ನಡೀತಿತ್ತು, ನಿಮ್ಗೆ ಗೊತ್ತಲ್ಲ ಬಿಗ್ ಬ್ಯಾಶ್ ಲೀಗ್ ಕೂಡ ನಡೀತಿದೆ. ಸೊ ಅದರಲ್ಲಿ ಬ್ಯಾಟಿಂಗ್ ಆಡ್ಬೇಕಾರೆ ತುಂಬಾ ದೊಡ್ಡ ಇಂಜುರಿ ಕೂಡ ಆಗಿರುವಂತದ್ದು. ಈಗಾಗಲೇ ಹಾಸ್ಪಿಟ್ಲಿಗೆ ಟೀಮ್ ಡೇವಿಡ್ ನ ಅಡ್ಮಿಟ್ ಕೂಡ ಮಾಡಿದ್ದಾರೆ. ಡಾಕ್ಟರ್ ಕೂಡ ಹೇಳಿದೆ, ಸಜೆಸ್ಟ್ ಕೂಡ ಮಾಡಿದ್ರು ಅಂತ. ಈಗ ಸದ್ಯಕ್ಕೆ ಇವರು ಯಾವ ಗೇಮನ್ನ ಕೂಡ ಆಡಕ್ಕಾಗೋದಿಲ್ಲ ಅಂತ. ಹಾಗಾಗಿ ಇನ್ನ ಯಾವುದೇ BBL ಗೇಮನ್ನ ಕೂಡ ಅವರು ಆಡೋದಿಲ್ಲ. BBL ನಾಗ ಸದ್ಯಕ್ಕೆ ಸ್ಟಾಪ್ ಕೂಡ ಮಾಡ್ತಿದ್ದಾರೆ. BBL ಹೋಗ್ಲಿಗರು ಅದೇನು ಮ್ಯಾಟ್ರ್ ಆಗಲ್ಲ. ಆದ್ರೆ ನೆಕ್ಸ್ಟ್ ನೋಡ್ಬೋದು T20 ವರ್ಲ್ಡ್ ಕಪ್ ಕೂಡ ಇರುವಂತದ್ದು. ಆಸ್ಟ್ರೇಲಿಯಾ ಪರ ಅವರು ಆಡಲೇಬೇಕಾಗುತ್ತೆ. ಸೊ ಟೀಮ್ ಏನ್ ಹೇಳ್ತಿದೆ ಅಂದ್ರೆ ಆಸ್ಟ್ರೇಲಿಯಾದ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಿದೆ ಅಂದ್ರೆ ಅವ್ರನ್ನ ಟೀಮಲ್ಲಿ ಹಾಕೊಳ್ತೀವಿ, ಫೆಬ್ರವರಿ 7ರ ಒಳಗೆ ಅವ್ರೇನಾದ್ರು ರಿಕವರ್ ಆಗಲಿಲ್ಲ ಅಂದ್ರೆ ಟೀಮಿಂದ ಕೈ ಬಿಡೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಈಗಾಗಲೇ ಹೇಳಿದ್ರೆ. ಏನಕ್ಕೆ ಅಂದ್ರೆ ತುಂಬಾ ದೊಡ್ಡ ಇಂಜುರಿ ಆಗಿರೋದ್ರಿಂದ ಅವರು ತುಂಬಾ ರೆಸ್ಟ್ನ ತಗೋಬೇಕಾಗುತ್ತೆ, ಮತ್ತೆ ರಿಕವರ್ ಆಗಿ ತುಂಬಾ ಟೈಮ್ ಕೂಡ ತಗೊಳುತ್ತೆ ಅಂತ ಡಾಕ್ಟರ್ ಈಗಾಗಲೇ ಹೇಳಿದಾರೆ ಅಂತ ಮ್ಯಾನೇಜ್ಮೆಂಟ್ ಈಗಾಗಲೇ ಅಫಿಷಿಯಲ್ ಕೂಡ ಹೇಳ್ಬಿಟ್ಟಿದೆ. ನೀವೀಗ ಕೇಳ್ಬೋದು, ಗುರು ನಮ್ದು IPL ಇರೋದು ಮಾರ್ಚ್ ಎಂಡ್ ಅಲ್ಲಿ ಎಷ್ಟೊತ್ತಿಗೆ ರಿಕವರ್ ಆದ್ರೆ ಬರ್ಬೋದಲ್ಲ ಅಂತ. ಬರೋ ಚಾನ್ಸಸ್ ಇಲ್ಲ. ಏನಕ್ಕೆ ಅಂದ್ರೆ T20 ವರ್ಲ್ಡ್ ಕಪ್ ಅಲ್ಲಿ ಇವರು ಆಡಲಿಲ್ಲ ಅಂದ್ರೆ ಅವ್ರ ದೇಶದ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ನಮ್ಮ ದೇಶಕ್ಕೆ ಬರಕ್ಕೆ ಯಾವ ತರ ಬಿಡ್ತೆ ಗುರು? ಇನ್ನು NOC ಕೊಡೋದೇ ಇಲ್ಲ ಅವರಿಗೆ. ನೀನೇನ್ ಗುರು ನೀನು ನಮ್ಮ ದೇಶಕ್ಕೆ ಆಡಲಿಲ್ಲ, ಇನ್ನು ಅವ್ರ ದೇಶಕ್ಕೆ ಹೋಗಿ ಯಾವ ತರ IPL ಆಡ್ತೀಯ ಹಾಗೆ ಅಂತ ಅವ್ರನ್ನ ಬ್ಯಾನ್ ಮಾಡ್ಬಿಡುತ್ತೆ IPL ಇಂದ. ಹಾಗಾಗಿ ಅವ್ರೇನಾದ್ರು ರಿಕವರ್ ಆಗ್ಬಿಟ್ಟು ಫೆಬ್ರವರಿ 7 ಒಳಗೆ T20 ವರ್ಲ್ಡ್ ಕಪ್ ಅನ್ನ ಆಡಿದ್ರು ಅಂದ್ರೆ ಫುಲ್ ಚಾನ್ಸಸ್ ಕೂಡ ಇರುತ್ತೆ. RCB ಗೆ ಬರ್ತಾರೆ, ಜಾಯ್ನ್ ಆಗ್ತಾರೆ, ಎಲ್ಲಾ ಗೇಮನ್ನ ಕೂಡ ಆರಾಮಾಗಿ ಆಡ್ತಾರೆ. ಇನ್ ಕೇಸ್ ಅವರು T20 ವರ್ಲ್ಡ್ ಕಪ್ ಅನ್ನ ಆಡ್ಲಿಲ್ಲ ಅಂದ್ರೆ RCB ಅವರು ಯಾವುದೇ ಮುನ್ಸೂಚನೆ ಕೂಡ ಅಲ್ಲಿ ಕಾಣೋದಿಲ್ಲ. ಹೇಳಕ್ಕಾಗಲ್ಲ ಹೇಗೆ ಅಂತ. ಜಾಸ್ತಿ ಇಂಜುರಿ ಆಗದೆ ಇರಲಿ, ಮತ್ತೆ ಆದಷ್ಟು ಬೇಗ ರಿಕವರ್ ಆಗಲಿ ಅಂತ RCB ಅಭಿಮಾನಿಗಳು ದೇವ್ರ ಹತ್ರ ಒಂದು ಪ್ರಾರ್ಥನೆ ಕೂಡ ಇಡಿ. ಫೆಬ್ರವರಿ 7 ಒಳಗೆ ರಿಕವರ್ ಆಗಿ T20 ವರ್ಲ್ಡ್ ಕಪ್ ಕೂಡ ಆಡ್ಲಪ್ಪ, ನಮ್ಮ RCB ಟೀಮಿಗೆ ಬಂದು ಕೂಡ ಆಡ್ಲಿ ಅಂತ. ಒಂದ್ ಗೊತ್ತಾಗ್ತಿಲ್ಲ ಏನಕ್ಕೆ ಇದು RCB ಈ ಸಲ ಪದೇ ಬ್ಯಾಡ್ ನ್ಯೂಸ್ ಮೇಲೆ ಬ್ಯಾಡ್ ನ್ಯೂಸ್ ಬರ್ತದೆ ಅಂತ. ಸೊ ಲಾಸ್ಟ್ ಟೈಮ್ ನೋಡಿದ್ರೆ ಕಪ್ಪು ಗೆದ್ದಾದ್ಮೇಲೆ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಬಿತ್ತು, ಅದು ನಿಮಗೆ ಕೂಡ ಗೊತ್ತು. ಅದಾದ್ಮೇಲೆ ಈ ಸಲ ಮ್ಯಾಚ್ ಸ್ಟಾರ್ಟ್ ಆಗಿಂತ ಮುಂಚೆನೆ ಅಂದ್ರೆ IPL 2026 ಸ್ಟಾರ್ಟ್ ಆಗೋ ಮುಂಚೆನೆ ಈಗಾಗಲೇ 2 ಬ್ಯಾಡ್ ಅಪ್ಡೇಟ್ ಅನ್ನ ನಾವು ಈಗಾಗಲೇ ತಗೊಂಡ್ಬಿಟ್ವಿ. 3ನೇ ಅಪ್ಡೇಟ್ ಇನ್ನೂ ಬ್ಯಾಡ್ ಆಗಿರೋದು ಬೇಡಪ್ಪ, ಇಷ್ಟಕ್ಕೆ ಸಾಕಾಗ್ಬಿಡ್ಲಿ. RCB ಫ್ಯಾನ್ಸ್ ನ ಪ್ರಾರ್ಥನೆ ದೇವ್ರಿಗೆ ಪಕ್ಕ ಮುಟ್ಟುತ್ತೆ. ಏನಕ್ಕೆ ಅಂದ್ರೆ ಇಷ್ಟು ವರ್ಷ ಕಪ್ ಹೊಡಿದಿದ್ದು ಲಾಸ್ಟ್ ವರ್ಷ ಹೊಡೆದಿದ್ದೀವಿ ಅಂದ್ರೆ ಆ ಪ್ರಾರ್ಥನೆ ದೇವರಿಗೆ ಮುಟ್ಟಿದೆ ಅಂತ ತಾನೆ. ಸೊ ಈ ಸಲಿನೂ ಕೂಡ ಅಷ್ಟೇ, ಟೀಮ್ ಡೇವಿಡ್ ಅವರು ವಾಪಸ್ ಬರಲಿ, ನಮ್ಮ ಟೀಮ್ ಸ್ಟ್ರಾಂಗ್ ಆಗಿರ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀರಿ. ಅವರು ಪಕ್ಕ ರಿಕವರ್ ಆಗಿ ವಾಪಸ್ ಬರ್ತಾರೆ. ಸೊ ಇದ್ರ ಬಗ್ಗೆ ನಿಮ್ದು ಏನು ಅನಿಸಿಕೆ ಇದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ರೀತಿ ಫಾಸ್ಟ್ ಅಪ್ಡೇಟ್ಸ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.